ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಗೈಸ್ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮಧ್ಯಾಹ್ನ ಆಗೋಗಿದೆ ಗೈಸ್ ವ್ಲಾಗ್ ಮಾಡ್ತಾ. ಸೊ ಇವಾಗ ಕಿರಣ್ ಬಂದಿದ್ದಾನೆ, ಕಿರಣ್ ಪಿಕಪ್ ಮಾಡ್ಕೊಂಬರೋಣ ಅಂತ ರೆಡಿ ಆಗಿದ್ದೀನಿ. ನಾವು ದಾಂಡಿಯಾ ನೈಟ್ಸ್ ಹೋಗ್ತಿದ್ದೀವಿ. ಸೊ ಕಿರಣ್ನ ಪಿಕಪ್ ಮಾಡಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಲೆಟ್ಸ್ ಗೋ. ಅವನು ಫೋರಮ್ ಮಾಲ್ ಹತ್ರ ಬಂದಿದ್ದಾನೆ, ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ. ಇನ್ನು ಅವನ್ನ ಪಿಕಪ್ ಮಾಡ್ಕೋಬೇಕು. ಸೊ ಬನ್ನಿ ಹೋಗೋಣ. ಲೆಟ್ಸ್ ಸಿ ಹೌ ಇಟ್ ಗೋಸ್. ವಿ ಆರ್ ರೆಡಿ ಆ್ಯಂಡ್ ವಿ ಹ್ಯಾವ್ ಕಿರಣ್ ಓವರ್ ಹಿಯರ್. ಎಷ್ಟು ದಿನ ಆದಮೇಲೆ ನನ್ನ ಬ್ಲಾಗಲ್ಲಿ ಫೀಚರ್ ಮಾಡ್ತಾನೆ. ನಮ್ಮ ಹುಡುಗ ಜಿಮ್ಗೆ ಹೋಗ್ತಾವನೆ. ಸೊ ನಾಳೆ ಜಿಮ್ದು ರೀಲ್ ಬರ್ಬೋದು, ಇಲ್ಲ ಬ್ಲಾಗ್ ಮಾಡೋಣ, ನೋಡೋಣ ಏನು ವರ್ಕೌಟ್ ಮಾಡ್ತೀನಿ. ಸೊ ಇವತ್ತು ದಾಂಡಿಯಾ ನೈಟ್ಸ್ಗೆ ಹೋಗ್ತಿದ್ದೀರಿ. ಇಟ್ ವಿಲ್ ಬಿ ಫನ್ ಐ ಗೆಸ್. ಇದೆಲ್ಲ ಏನೋ ವೇಲ್ ನನ್ನ ತಂಗಿದ ಸೊ ಅದ್ರ ಮ್ಯಾಚ್ ಆಗ್ತಿದೆ ಅದೇ ಬೇಕಾಗಿರೋ ನಮ್ಗೆ. ಇನ್ನೇನು ವಿ ಶುಡ್ ಸ್ಟ್ಯಾಂಡ್ ಲಿಟಲ್ ಬಿಟ್ ಔಟ್ ಆಫ್ ದ ಬಾಕ್ಸ್. ಡ್ಯಾನ್ಸ್ ನನ್ನ ಗರ್ಲ್ ಫ್ರೆಂಡ್ ಫೀಚರ್ಸ್ ಇವನಿಗೆಲ್ಲ ಕೊಡ್ತೀನಿ. ನಮ್ಮ ಗರ್ಲ್ ಫ್ರೆಂಡ್ ಇಲ್ಲ. ಸ್ವೆಟ್ ನೈಟ್ಸ್ ಮಾಡ್ತೀನಿ. ಇಮೋಷನಲ್ ಡ್ಯಾಮೇಜ್. ಓಕೆ ಕಟ್ ಮಾಡ್ತೀನಿ. ಚೆನ್ನಾಗಿದೆ. ಸೊ ಗೈಸ್ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಈ ಥರ ಜನತಾ ಪಾರ್ಟಿನೇ ಟಾರ್ಚ್ ಹಾಕೊಂಡು We are near public. So guys, we are near public now. Public ಅಂದ್ರೆ public bar and restaurant. ಪಬ್ಲಿಕ್ ಇದು public, your publics. ಆಮೇಲೆ ಇವರಿಬ್ರು ಯಾರು ಅಂತ ಗೊತ್ತಿಲ್ಲ ನಮಗೆ. ನಾವು ಪಬ್ಲಿಕ್ಸ್ ಇವ್ರು ಚಿಕ್ಸ್. ಓಕೆ, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಪ್ಲೀಸ್. ಅಸಾಮಿ. I don't know. What am I? ಬಿಹಾರಿ. Who just broke her chain? Yeah. Everything she is broke, bro. I'm fixing it. Like she always does it. ಫಿಕ್ಸರ್. ನನಗೆ ಇಂಗ್ಲಿಷ್ ಸ್ವಲ್ಪ ಅವನ ಭಾಷೆನೇ ಬರ್ತಿರುತ್ತೆ. ಬೇವರ್ಸಿ ನನ್ನ ಮಕ್ಕಳ್ರ ನನಗೆ ನೋಡೋ ನನಗೆ ನಿನಗೆ ರೋಸ್ಟ್ ಮಾಡ್ತಿದ್ದೆ. ರೋಸ್ಟರ್ಸ್. ರೋಸ್ಟ್ ಮಾಡಕ್ ಬರ್ತಿರೋರೆಲ್ಲ ರೋಸ್ಟ್ ಅಂತ ಹೇಳ್ಬಿಡ್ಸಿ. ನೀನೇ ರೋಸ್ಟ್ ಮಾಡ್ಕೊಂತ ಇದೀಯ. ನನಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ಯಾಕೆ ನರ್ವಸ್? ನೀನ್ ಔಟ್ಫಿಟ್ ಓಕೆ. ನಮ್ಮ ರೋಹಿಣಿ ಅವ್ರ ಔಟ್ಫಿಟ್. ಹಿಂದೆ ಹೋಗಿನ ಜರ್ಕೋ, ಹಿಂದೆ ಹೋಗು. ಗೋ ಹಂಗೆ ಹೋಗ್ಬಿಡು. ಸೊ ನಮ್ಮ ಕಿರಣ್ ಔಟ್ಫಿಟ್ ನೋಡಿ. ಇವರಿಬ್ಬರನ್ನ ಸೈಡ್ ಮಾಡು. ಹೆಚ್ಚ ಸ್ವಲ್ಪ. ಕಿರಣ್ ಔಟ್ಫಿಟ್ ಫುಲ್ ನಾವು ಸ್ಟ್ಯಾಂಡ್ ತರ ಯೂಸ್ ಮಾಡ್ಕೊಂತವ್ರು ನಮ್ಮ ಕಿರಣ್ ಹುಡುಗಿರು. ಅದಕ್ಕೆ ಹುಡುಗಿರ ಜೊತೆ ಬರಬಾರ್ದು. ನನ್ನ ಮಗನ ನೀನು ಬೆಳಗಿದ್ಯಾ? ನಾನು ಏನು ಮಾಡಲಿ ಗೈಸ್, ಐ ಆಮ್ ನಾಟ್ ಅ ರೇಸಿಸ್ಟ್. ನಾನೇನು ಮಾತಾಡೋಕ್ಕಾಗಲ್ಲ. ನೈಟ್ ಫಿಕ್ಸ್ ಆಗೋಯ್ತು. ಸೊ ನಾವು ಇವಾಗ ವೆಯ್ಟ್ ಮಾಡ್ತಾ ಇರೋದು ಯಾರಿಗೆ? ಯಾರಿನಿ? ಪ್ರೈವೇಟ್ ಗೈಸ್. ನಾವು ಪಬ್ಲಿಕ್ ಅಲ್ಲಿ ಇದೀವಿ, ಅವ್ರು ಪ್ರೈವೇಟ್ ಅಲ್ಲಿ ಇದ್ದಾರೆ. ಸೊ ಪಬ್ಲಿಕ್ ಬಾರ್ ಆ್ಯಂಡ್ ಕಿಚನ್ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಲ್ಲಿಗಳ ಅಂತ ನಾವು ಫುಲ್ ಯಾವುದೋ ಸ್ಕೈ ಲೈನ್ಗೆ ಏನೇನೋ ಅಂದು ಹೇಳು ನೋಡಿದ್ರೆ ಏನೋ ಏನು ಪಬ್ ಕರ್ಕೊಂಡು ಬಂದ್ಬಿಟ್ಟಿದ್ದೆ. ಓಪನ್ ಏರ್ ಅಂತೆಲ್ಲ ಏನೇನು ಸ್ಕೈ ಲೈನ್ಗೂ ತುಂಬಾ ವ್ಯತ್ಯಾಸ ಇದೆ. ಏನೇನೋ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಐ ಆಮ್ ಸೀನಿಯರ್. ಓಕೆ, ಜಸ್ಟ್ ಬಿಹೇವ್. Like a senior first. Exactly. Hanging out with juniors is not a good sign. Call ಮಾಡಮ್ಮ. ನಾವು ಅಲ್ಲಿ ಹೋಗ್ಬಿಟ್ಟು ವಾಪಸ್ ಕಂಟಿನ್ಯೂ ಮಾಡ್ತೀರಿ ಒಳಗಡೆ. Bye till then. ಸೊ ಗೈಸ್, ನಾವು ಇವಾಗ ದಾಂಡಿಯಾ ಆಡೋಕ್ಕಂತ ಬಂದಿದ್ರಿ. ನೋಡಿದ್ರೆ ಏನಾಗ್ತಿದೆ ಅಂತ ನೋಡ್ಬೋದು. ನಮ್ಮದು ಓಪನ್ ಏರ್ ಅಂತ ಹೇಳ್ಬಿಟ್ಟು ಯಾವುದೋ ಪಾರ್ಕಿಂಗ್ ಕರ್ಕೊಂಡು ಅಂದ್ಬಿಟ್ಟು ವೇಸ್ಟ್ ಮಾಡಿಸ್ಬಿಟ್ಟಿದ್ದಾಳೆ ಕಾಸು. ಪಬ್ಲಿಕ್ ಅಂತ ಯಾವುದೋ ಅಪಾರ್ಟ್ಮೆಂಟ್ ಇದ್ದಂಗಿದೆ. ಪಬ್ಲಿಕ್ ಅಂದ್ಬಿಟ್ಟು ಏನೇನೋ ಮಾಡಿಸ್ತವ್ರು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಅಲ್ಲೇ ಆಡ್ತಿರೋದು ಎಲ್ಲರೂ. ತೋರಿಸ್ತೀನಿ ರೀ. ಆ ಕಡೆ ಯಾರ್ದೋ ಫ್ಯಾಮಿಲಿ, ಅದೇ ಸೇಮ್ ಫ್ಯಾಮಿಲಿ ಪಾರ್ಟಿಗೆ ಬಂದ್ಬಿಟ್ಟು ಸೇರ್ಕೊಳ್ಳೋಕ್ಕಿದೆ ಇಲ್ಲಿ. ಸೊ ಲೆಟ್ಸ್ ಗೋ ಔಟ್ ಗೋಸ್. ಇವಾಗ ವಾಪಸ್ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀರಿ. ನಾವು ವಾಪಸ್ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀರಿ. ನಮ್ಮ ರೋಹಿಣಿ ಅಂತೂ ಇಲ್ಲೇ ಗರ್ಭ ಮಾಡ್ಬಿಟ್ಟು ಮುಗಿಸ್ಬಿಡ್ತಾಳೆ. ಮಿಂಚು ಹೊಟ್ಟೋದ್ಲು ಮನೆಗೆ.
ಸೊ ನಾವು ಇವಾಗ ಒಂದು ಸ್ವಲ್ಪ ಡ್ಯಾನ್ಸ್ ಆಗ್ಬಿಟ್ಟು ಹೋಗೋಣ ಅಂತೀರಾ, ಏನಂತೀರಾ? ಏನು ಅನ್ಬೇಡಿ, ಡ್ಯಾನ್ಸ್ ಮಾಡೋದೇ ಬೇಡ, ಸುಮ್ಮನೆ ಹೋಗೋಣ. ನಾನು ಕ್ಯಾಬ್ ಕಾಸು ವೇಸ್ಟ್ ಆಗಬಾರ್ದು ನನಗೆ. ಗೈಸ್ ಏನೇನೋ ಮಾತಾಡ್ತಾಳೆ ಇವಳು. ಇಷ್ಟು ಹತ್ರ ಬರಬೇಡ. ಸೊ ಊಟ ಮಾಡಕ್ಕೆ ಬಂದಿದ್ದಾರೆ ನೋಡಿ, ಇವರೇ ಬಾರಿಸ್ತವ್ರೆ, ನನಗೇನು ಸರ್ವ್ ಮಾಡಿಲ್ಲ ಗೈಸ್. ಬೇಕಂದ್ರೆ ಹಾಕೊಂತೀನಿ. ಹಿಂಗೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ರೆ ಹೆಂಗೆ ನಮ್ಮ ಜೀವನ? ನಂಗೆ ಸಲಾಡ್ ಕೊಡು. ಏನಿಗೆ ನಾನು ಕೊಡ್ಬೇಕು? ಬೇಕಂದ್ರೆ ಹಾಕ್ಕೊಡ್ತೀನಿ. ಥ್ಯಾಂಕ್ ಯು ಕಿರಣ್, ಯು ಆರ್ ದ ಓನ್ಲಿ ಒನ್ ದೇರ್ ಫಾರ್ ಮೀ. ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಪೀಸ್ ಇದೆ ಅಂತ ನೋಡ್ದ, ಇಲ್ಲ ಅಂತ ಗ್ರೇವಿ ಹಾಕ್ತಿರೋದು. ಬೇವರ್ಸಿಲ್ಲೋ ನೀವೆಲ್ಲ. ಬೆಂಗ್ಬಿಡ್ತೀನಿ ಪೀಸ್ ಎಲ್ಲ ಏನೇನೋ ಮಾತಾಡ್ತೀಯ, ಅಟ್ಲೀಸ್ಟ್ ಲಾಜಿಕಾಗಿ ನಾನು ಮಾತಾಡ್ಬೇಕು. ನಿಂಬೆನೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಲೈಫಲ್ಲೂ ಅದೇ ಥರ ಮಾಡೋದು. ಗೈಸ್. ನನಗೆ ಏನೋ ಒಂದು ಹೇಳ್ಬೇಕಿತ್ತು, ಹಾರ್ಟ್ ಬ್ರೇಕ್ ಆಗೋಯ್ತು. ಬಿಕಾಸ್ ಆಫ್ ರೋಹಿಣಿ, ಅವಳಿಂದನೇ ಎಲ್ಲ ಆಗೋದು. ಒಬ್ಬ ಚೆನ್ನಾಗಿರ್ಬೇಕಂತ ಇಷ್ಟನೇ ಇಲ್ಲ ಅವಳಿಗೆ, ನಾನಂತೂ ಚೆನ್ನಾಗಿರ್ಬೇಕಂತ ಇಷ್ಟ ಇಲ್ಲ ಅವಳಿಗೆ. ನೀನು ಚೆನ್ನಾಗೇ ಇರಬಾರ್ದು, ನಂಗೆ ಆಸೆ. ನಾನು ಓಕೆ ಗೈಸ್, ಊಟ ಮಾಡ್ಬಿಟ್ಟು ಆದಮೇಲೆ ಅಲ್ಲಿ ಟೇಕ್ ದ ವಿಡಿಯೋ. ದಪ್ಪ ಹುಡುಕ್ಯ ಸೌತೆಕಾಯಿ ದಪ್ಪ ಆಗ್ತಾರಂತೆ ಗೈಸ್. ನಾವು ಇವಾಗ ವಾಪಸ್ ಗರ್ಭ ನೈಟಿಂದ ಬಂದಾಯಿತು. ನಮ್ಮ ಕಿರಣ್ ಇಲ್ಲ ಕುತ್ಕೊಂಡಿದ್ದಾನೆ. ಸೊ ವಿ ಹ್ಯಾವ್ ಗೆಸ್ಟ್ ಟುಡೇ ಸಂತ ಇದ್ದಾನೆ, ಮತ್ತೆ ನಮ್ಮ ಮಣಿ, ನಾಯಿ ಮಣಿ ಈಸ್ ಇಯರ್. ನಮ್ಮ ನಾಯಿ ಮಣಿನ ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸ್ಪ್ಯಾಂಡ್ ಮಾಡಿ. ಹರೀಶ್ ಕಾಂಬಿನೇಷನ್. ಸೊ ಗೈಸ್, ಇದೆಲ್ಲ ಇನ್ಸೈಡ್ ಜೋಕ್ಸು, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಹರೀಶ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕಮೆಂಟಲ್ಲಿ ಅವ್ನು ಮಾಡ್ತಾನೆ. ಹರೀಶ್ದು ಮತ್ತು ಮಣಿದು ಸ್ವಲ್ಪ ಏನೋ ಸ್ಟೋರಿ ಎಲ್ಲ ಬರ್ತಿತ್ತು ಯಾರೋ ಬೇರೆ ಕಡೆಯಿಂದ. ಸೆಟಪ್ಪು, ಮಣಿ ಬಾಯ್ ಫ್ರೆಂಡು. ಯಾರದು ಮಣಿ? ಹೂ ಇಸ್ ದ್ಯಾಟ್? ಹ್ಞೂ, ಇಲ್ಲ ಅದೆಲ್ಲ ಕವರ್ ಅಪ್ಪು. ನಮ್ಮ ಮಣಿನ ಮಿಸ್ ಮಾಡ್ಕೊತಿರೋದು, ಸುಮ್ಮನೆ ಹರೀಶ್ ಹೆಸರು ಹಾಕಿರೋದಲ್ಲಿ, ಯಾರಿಗೂ ಡೌಟ್ ಬರಬಾರ್ದು ಅಂತ. ಅದು ಹೆಂಗೆ ನಮ್ದೆಲ್ಲ ಹಾಕಿದ್ರ? ನಾವು ಒಂದೇ ಕ್ಲಾಸಲ್ಲಿ ಓದಿರೋದು. ಎಷ್ಟು ಮುಖ ಎಲ್ಲ ರೆಡ್ ಆಗಿಬಿಟ್ಟಿದೆ ನೋಡಿ ಗೈಸ್ ಇಲ್ಲಿ. ಸೊ ಗೈಸ್, ನಾವು ಇವಾಗ ಜಿಮ್ಗೆ ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದೀರಿ. ಇವತ್ತು ಡೇ ಪಾಸ್ ತೊಗೊಬೇಕು. ನಮ್ಮ ಜಿಮ್ಮಲ್ಲಿ ಯಾರನ್ನು ಬಿಡೋದಿಲ್ಲ, ಸೊ ಅದಕ್ಕೆ ಡೇ ಪಾಸ್ ತೊಗೊಂಡೋಗ್ಬೇಕು. ಆಮೇಲೆ ನೋಡಿ ಶೂಸ್ ಎಲ್ಲ ಪ್ಯಾಕ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ನಾವು. ನಮ್ಮ ಹುಡುಗನ ಕರ್ಕೊಂಡು ಹೋಗ್ಬೇಕಂತ ಜಿಮ್ಗೆ. ಇವತ್ತು ಏನು ಮಾಡೋಣ? ಟ್ರೈಸೆಪ್ಸ್, ಚೆಸ್ಟ್ ಆ್ಯಂಡ್ ಟ್ರೈಸೆಪ್ ಎರಡು ಮಾಡೋಣ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಬನ್ನಿ. ಸಿಂಗಲ್ ಮಸಲ್ ಅಂತೂ ಮಾಡೋಕ್ಕಾಗಲ್ಲವ. ನೋಡಿ ನಮ್ಮ ಹುಡುಗ 12.5 17.5 ಎತ್ಕೊ ಬಂದ್ಬಿಟ್ಟು ಮಾಡ್ತಾವನೆ. ನಾನು ಅದೇ ಅನ್ಕೊತಿದ್ದೀನಿ, ರೈಟ್ ಸೈಡ್ ಬೇಗ ಹೋಗ್ತಿದೆ, ಲೆಫ್ಟ್ ಸೈಡ್ ಏನಕ್ಕೆ ಸ್ಲೋ ಹೋಗ್ತಿದೆ ಅಂತ. 10 reps ಮಾಡಾದ್ಮೇಲೆ ಅವನಿಗೆ ಗೊತ್ತಾಗ್ತಿದೆ. ಇವಾಗ ಕರೆಕ್ಟಾಗಿ ಎತ್ಕೊಬೋದಿದೆ ನೋಡಿ, 17.5 ಡಂಬಲ್. Kiran, how do you feel now? 12.5 ಎತ್ಕೊಂಬಂದಿದ್ಯಾ ನನ್ನ ಮಗನೇ. ನಾಚಿಕೆ ಮಾನ ಮರ್ಯಾದೆ ಬೇಡ ನಿನಗೆ. ಗಜಬ್ ಬೇಜತಿ ಇದು ಹೊಡೆದ್ರೆ ಹಂಗೆ ಇಟ್ಕೊಂಡಿದ್ದೆ ನಾನು. ಅದೇ 9 rep ಮಾಡ್ಬಿಟ್ಟು ಏನಿಗೆ ನಿಲ್ಲಿಸ್ದ ಇವನು ಅಂತ ಅನಿಸ್ತಿದ್ದವು. ಕೇಳಿದ್ರೆ 12.5 ತೊಗೊಂಬಂದಿದ್ದೀನೋ ಅಂತ. ಸೊ ಬನ್ನಿ, 2 ವೇರಿಯೇಷನ್ ಆಗಿದ್ದಾಗಲೇ ಇನ್ನು ಬೇರೆ ವೇರಿಯೇಷನ್ ಟ್ರೈ ಮಾಡೋಣ. ಸೊ ಗೈಸ್, ನಮ್ಮ ವರ್ಕೌಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕಿರಣ್, ಹೌ ಡು ಯು ಫೀಲ್? ಹೆಂಗನ್ಸ್ತು ನನ್ನ ಜೊತೆ ವರ್ಕೌಟ್ ಮಾಡಿ ಇವತ್ತು? ಪರವಾಗಿಲ್ಲ, ಹುಡುಗ ಮಸ್ತಾಗಿ ಮಾಡ್ತಾನೆ, ಏನೋ ಅನ್ಕೊಂಡ್ಬಿಟ್ಟಿದೆ. ವ್ಯವಸ್ಥಿತ ಸೊ ಇನ್ನೂ ಒಂದು 2-3 ವೇರಿಯೇಷನ್ ಇದೆ ಅಷ್ಟೇ. ಅದಾದಮೇಲೆ ವಿಲ್ ಪ್ಯಾಕ್ ಅಪ್. ವಾಟ್ ಯು ಸೇ?
ಮನೆಗೆ ಹೋಗ್ಬೇಕು ನಾವು ನಾವೇ ಕಾಲ್ ಮಾಡೋದು ನಾವು ವರ್ಕೌಟ್ಗೆ ಅಂತಾನೆ ಒಂದು ಕಾಯ್ಕೊಂಡಿದ್ದ ಇವತ್ತು ನಿನ್ನೆ ದಾಂಡಿಯಾ ನೈಟ್ಸ್ ಏನೋ ಒಂದು ಸ್ವಲ್ಪ ಫ್ಲಾಪ್ ಆಗೋಯ್ತು ನನ್ನ ಪ್ಲ್ಯಾನಿಂದ ಹೋಗಲ್ಲ ಗೈಸ್ ನಾನೇನು ಮಾಡಲಿ ನನ್ನ ಪ್ಲ್ಯಾನಿಂದ ಹೋಗಿದ್ರೆ ಇನ್ನೂ ಸಖತ್ತಾಗಿ ಮಾಡ್ಬೋದಿತ್ತು ದಾಂಡಿಯಾ ನೈಟ್ಸ್ನ ಅಲ್ಲಿ ಒಂದು ಸ್ವಲ್ಪ ರಿಗ್ರೆಟ್ ನನಗಿರೋದು ಎಷ್ಟು ಚೆನ್ನಾಗಿರೋರು ಬಂದು ಮಾತಾಡ್ಸಕ್ ಹೋದ್ರೆ ಆ ಬೇವರ್ಸಿ ಇಂದ ಎಲ್ಲ ಹಾಳಾಗೋಯ್ತು ಸೊ ಇವಾಗ ವರ್ಕೌಟ್ ಮಾಡ್ಬಿಟ್ಟು ವಿಲ್ ಸಿ ಯು ಇನ್ ಟಾಟಾ ಸಿಟಿಲ್ ದೆನ್ ಬೈ ಬೈ ಪ್ಲೀಸ್ ಸರಪಕರ ಆಯಿತು